ನಾಸಾ ಎಕ್ಸ್ಪೆಡಿಷನ್ನಲ್ಲಿ 40 ವರ್ಷಗಳ ಕಾಲ ಕಾರ್ಯಾಚರಿಸಿ 608 ದಿವಸಗಳ ಕಾಲ ಸ್ಪೇಸ್ನಲ್ಲಿ ಉಳಿದು ಮರಳಿ ಬರುತ್ತಾರೋ ಇಲ್ಲವೋ ಎನ್ನುವ ಗಾಬರಿ ಆತಂಕದ ಮಧ್ಯೆ ಭೂಮಿಗೆ ಇಳಿದು ಬಂದು ಮೊನ್ನೆ ತಾನೇ ಕೇರಳಕ್ಕೆ ಬಂದು ಹೇಳಿದಂತಹ ಒಂದೇ ಒಂದು ಮಾತು, ವಿ ಆರ್ ಆಲ್ ಫ್ರಮ್ ದಿ ಸೇಮ್ ಪ್ಲಾನೆಟ್. ನಾವು ಒಂದೇ ಗ್ರಹದವರು. ಅಂತಹ ಒಂದು ಸನ್ನಿವೇಶವನ್ನು ರೂಪಿಸಿದ ಮೂಡಿಸಿದ ಆಯುಷ್ ಹಬ್ಬ. ಅಭಿನಂದನೆಗಳು ವ್ಯವಸ್ಥಾಪಕರಿಗೆ. ಪ್ರವಾದಿ ನಮ್ಮೊಂದಿಗೆ ಪ್ರಾರ್ಥನೆ ಕಲಿಸಿಕೊಟ್ಟರು. ಅಲ್ಲಾಹುಮ್ಮ ಇನ್ನಿ ಅಸ್ಅಲುಕಲ್ ಅಫ್ವ ವಲ್ ಆಫಿಯತ, ಕ್ಷಮೆ ಮತ್ತು ಆರೋಗ್ಯ, ಅದಕ್ಕಾಗಿ ಪ್ರಾರ್ಥಿಸಿ ಎಂದು. ಅದೇ ರೀತಿ ಓಂ ಭೂರ್ಭುವಸ್ಸುವಃ ತಸ್ವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ದೇಹ, ದೇಹಿ, ಮನಸ್ಸು, ಚಿತ್ತ, ಪ್ರಜ್ಞೆ ಎಲ್ಲವನ್ನೂ ಬೆಳಗಿಸುವಂತಹ ಉಜ್ವಲವಾದ ಪ್ರಾರ್ಥನೆ ಗಾಯತ್ರಿ ಮಂತ್ರದಲ್ಲಿ. ಹಾಗೆ ಆರಂಭದಲ್ಲಿ ಕಾಡು, ಕಾನನ, ಕಾಂತರ, ಗಿಡಮೂಲಿಕೆಗಳು, ಹಾಗೆ ಹಣ್ಣು ಹಂಪಲುಗಳು, ಅದ್ಭುತ ಜಗತ್ತನ್ನು ತೆರೆದಿಟ್ಟ ಎಕ್ಸಿಬಿಷನ್, ಎಕ್ಸ್ಪೋ. ಇದನ್ನು ನಾನು ಕರಾವಳಿ ತೀರದ ಸಂಭ್ರಮವೆಂದು ಭಾವಿಸುತ್ತೇನೆ. ಕಾರಣ, ಕಳೆದ ಸೆಪ್ಟೆಂಬರ್ನಲ್ಲಿ ತುಳುನಾಡಿನ ಒಂದು ಸಂಭ್ರಮ ದುಬೈಯಲ್ಲಿ ನಡೆದಿತ್ತು. ಅಲ್ಲಿಯೂ ಕೂಡ ಇಂತಹ ಅದ್ಭುತವಾದ ಕಾಡಿನೊಳಗೆ ಸೇರಿ ಬೆಳಕನ್ನು, ಆರೋಗ್ಯವನ್ನು ಪಡೆಯುವಂತಹ ಭಾರತೀಯ ಸಂಸ್ಕೃತಿ ಇದೆಯಲ್ಲ, ಅದನ್ನು ವಿಜೃಂಭಿಸುವಂತೆ ಮಾಡಿದಂಥ ಒಂದು ಕಾರ್ಯಕ್ರಮ. ಹಾಗೆ ಇಲ್ಲಿಯೂ ಕೂಡ ಅದನ್ನು ಕಂಡಾಗ ತುಂಬ ಸಂತೋಷವಾಯಿತು. ಮಹನೀಯರೇ, ಭಾರತ ಅನ್ನುವುದು ಪ್ರಕೃತಿಯೊಂದಿಗೆ ಬದುಕಲು ಕಲಿಸುವಂತಹ ಒಂದು ಮಣ್ಣು. ಅದರಲ್ಲಿ ಕರುನಾಡು ಅದ್ಭುತವಾದಂತಹ, ಉಜ್ವಲವಾದಂತಹ ಮಣ್ಣು. ಅದರಲ್ಲಿ ತುಳುನಾಡು ಅನ್ನೋದಿದೆಯಲ್ಲ, ಅದು ಇನ್ನಷ್ಟು ಉಜ್ವಲವಾದ, ಒಂದೇ ಗ್ರಹದಲ್ಲಿ ಎಲ್ಲವನ್ನೂ ನಮಗೆ ನೀಡುವ ಒಂದು ಉಜ್ವಲ ಅವಕಾಶವನ್ನು ನೀಡಿದ ಪೃಥ್ವಿ ಅಂತ ನಮಗೆ ಹೇಳಬಹುದು. ಮಹನೀಯರೇ, ಅಂದು ಕಷ್ಟ ಇತ್ತು, ದಾರಿದ್ರ್ಯ ಇತ್ತು. ಆವಾಗ ಬೇರು ನಾರುಗಳ ಕಡೆ, ಕಾಡು ಕಾಣನದ ಕಡೆ ನಮ್ಮನ್ನು ಹಿರಿಯರು ತೆಗೆದುಕೊಂಡು ಹೋದರು. ಅವರು ಆಹಾರವಿಲ್ಲದಿದ್ದಾಗ ಕಹಿಯಾದ ಕೇನೆಯನ್ನು ಸಿಹಿಯಾಗಿ ಪರಿವರ್ತಿಸಿದರು. ನಾರುಗಳಲ್ಲಿ ಔಷಧವನ್ನು ಕಂಡು ಬದುಕುವ ರೀತಿಯನ್ನು ಕಲಿಸಿಕೊಟ್ಟರು. ಕಹಿಯನ್ನು ಸಿಹಿಯಾಗಿಸುವ, ಸಾಯಲು ಬಿಡದೆ, ಹಾಗೆ ಸಾಯುವ ಸಂದರ್ಭ ಬಂದಾಗಲೂ ಕೂಡ ಬದುಕಿ ಉಳಿಯುವ ಕಲೆ ಹೇಗೆ ಎಂದು ಕಲಿಸಿಕೊಟ್ಟ ಅದ್ಭುತವಾದ ತುಳುನಾಡಿನ ಸಂಸ್ಕೃತಿ. ಈ ರೀತಿಯಲ್ಲಿ ನಿಸರ್ಗದೊಂದಿಗೆ, ಪ್ರಕೃತಿಯೊಂದಿಗೆ ಸೇರಿಕೊಂಡು ಬದುಕುವುದೇ ಆಯುರ್ವೇದ, ಹಾಗೆ ಯುನಾನಿ, ಹೋಮಿಯೋಪತಿ, ಹಾಗೆ ತಿಬ್ಬುನ್ನಬಿ ಅನ್ನುವಂತಹ ಅದ್ಭುತವಾಗಿರುವಂತಹ ಚಿಕಿತ್ಸಾ ವ್ಯವಸ್ಥೆಗಳು. ಏನು ಸಾಂಪ್ರದಾಯಿಕವಾಗಿ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಿಂದ ಪಡೆಯುವಂತಹ ಆರೋಗ್ಯ, ಇದನ್ನು ನಾವು ಅದ್ಭುತವಾಗಿ ಕಾಣುತ್ತೇವೆ. ಖಂಡಿತವಾಗಿಯೂ ಕೂಡ ಇವತ್ತು ಮದ್ದೇ ರೋಗವಾಗುವ ಕಾಲದಲ್ಲಿದ್ದೇವೆ ನಾವು. ಮದ್ದಿನಲ್ಲಿ ಏನು ಪೈಪೋಟಿ ನಡೀತಾ ಇದೆ. ದೂರ ದೂರದ ರಾಜ್ಯಗಳಿಂದ ಮದ್ದುಗಳು, ಮಾತ್ರೆಗಳು ಬರ್ತಾ ಇದೆ. ಇದರಿಂದ ನಾವು ಓಡಿ ಬಚಾವಾಗಬೇಕಾಗಿದೆ. ಇರಲಿ, ಹೆಚ್ಚು ಮಾತನಾಡುವುದಿಲ್ಲ. ಪ್ರವಾದಿಯವರು ಹೇಳಿದ್ದು ಕುರ್ಆನ್ನಲ್ಲಿ, ಕುಲು ವಶ್ರಬು ವಲಾ ತುಶ್ರಿಫು, ತಿನ್ನಬೇಕು, ಕುಡಿಯಬೇಕು, ದುರ್ವ್ಯಯ ಮಾಡಬಾರದು ಅಂತ. ಇಲ್ಲಿ ಏನಾಗಿದೆ ಅಂದರೆ, ಆಯುರ್ವೇದದ ಮುಖ್ಯ ಆ ನೆಲೆ ಪಂಚ ಭೂತಗಳಲ್ಲಿ ನಾವು ಅದನ್ನು ಅಳವಡಿಸಿಕೊಳ್ಳುವುದಾಗಿದೆ ಅಂತ ನಮಗೆ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ. ತಿನ್ನುವುದು, ಕುಡಿಯುವುದು ದುರ್ವ್ಯಯ ಅಂದರೆ
ಜಾಸ್ತಿ ಮಾಡಿಟ್ಟು ಹಾಳು ಮಾಡುವುದು ಮಾತ್ರ ಅಲ್ಲ, ಜಾಸ್ತಿ ಒಳಗೆ ಸೇರಿಸಿ ಕೂಡ ಹಾಳು ಮಾಡುವುದು ದುರ್ವ್ಯಯ. ಅದು ಒಳಗೆ ಸೇರಿದರೂ ಕೂಡ ದುರ್ವ್ಯಯವೇ. ಸಿಕ್ಕಾಪಟ್ಟೆ ಆಯಿಲ್ ಸೇರ್ತಾ ಇದೆ ದೇಹದಲ್ಲಿ, ಸಿಕ್ಕಾಪಟ್ಟೆ ಸಕ್ಕರೆ ಸೇರ್ತಾ ಇದೆ, ಸಿಕ್ಕಾಪಟ್ಟೆ ಏನೋ ಕ್ಯಾಲರಿ ಸೇರಿ ತುಂಬ ತೊಂದರೆ ಆಗ್ತಾ ಇದೆ. ಇದರಿಂದ ಮುಕ್ತಿ ಪಡೆಯಬೇಕಾದರೆ ನಿಜವಾಗಿಯೂ ಈ ಆಯುಷ್ಯ ಅನ್ನುವ ಒಂದಿಷ್ಟು ಈ ಕಾರ್ಯಕ್ರಮಕ್ಕೆ ಬಂದಾಗಲೇ ಗೊತ್ತಾಯಿತು, ಇದು ನಮ್ಮ ಆಯುಷ್ಯವನ್ನು ಜಾಸ್ತಿ ಮಾಡುತ್ತದೆ ಅಂತ. ಅಂತಹ ಒಂದು ಅದ್ಭುತವಾದ ಕಾರ್ಯಕ್ರಮ ಇದು. ಪ್ರವಾದಿಯವರು ಹೇಳಿದರು, ಈ ರೋಗದ ಮೂಲ ಹೊಟ್ಟೆ ಅಂತ. ಹೊಟ್ಟೆ ಅಂದರೆ ಅದರ ಪಂಚಭೂತಗಳಿವೆ, ಅಲ್ಲಿ ಒಂದು ವಿಸ್ತೀರ್ಣ ಆಕಾಶವಿದೆ, ಅದೇ ಆಹಾರ ಅನ್ನುವ ಪೃಥ್ವಿ, ಅದನ್ನು ಕಾಣಬಹುದು ನಮಗೆ, ಭೂಮಿ, ಮಣ್ಣು, ಇನ್ನು ಗಾಳಿ ಬೇಕು. ಪ್ರವಾದಿಯವರು ಈ ಹೊಟ್ಟೆಯನ್ನು 3 ಹಂತವಾಗಿಸಿದರು. ಕೆಳಗಿನದು ಆಹಾರ, ಮಣ್ಣು, ಅದೇ ಅದರ ನಂತರದಲ್ಲಿ ನೀರು, ಮೇಲೆ ಗಾಳಿ. ನೀರು ಬಂತು, ಗಾಳಿ ಬಂತು, ಇನ್ನು ಜೀರ್ಣ ಮಾಡುವಂತಹ ಅಗ್ನಿಯೂ ಅಲ್ಲಿ ಇದೆ. ಪಂಚಭೂತಗಳು ನಮ್ಮ ಹೊಟ್ಟೆಯೊಳಗಿವೆ. ಅದರಲ್ಲಿ ವಿಷ ತುಂಬಿಕೊಳ್ಳುವಾಗ ಅದನ್ನು ಬೇರ್ಪಡಿಸುವ, ಹೊರಗೆ ತರುವಂತಹ ಕಾರ್ಯ, ಅದೇ ಹಿಜಾಮ ಅನ್ನುವ ಕಾರ್ಯ ಯುನಾನಿ ಚಿಕಿತ್ಸೆಯಲ್ಲಿ ಇದೆ. ಅದೇ ರೀತಿ ಆಯುರ್ವೇದದಲ್ಲಿಯೂ ಕೂಡ ಪಂಚಕಾರ್ಯಗಳು ಇವೆ. ಅದರ ವಿಸ್ತೀರ್ಣ, ಅದರ ವಿವರಣೆ ಎಲ್ಲ ನಿಮಗೆ ತಿಳಿದಿರಬಹುದು. ಹೊರಗೆ ವಿಷವನ್ನು ಹೊರಗೆ ತರುವಂತಹ, ಕಲ್ಮಶವನ್ನು ಹೊರಗೆ ತರುವಂತಹ ಪ್ರಕ್ರಿಯೆ. ಹೀಗೆ ಮುಂದುವರೆದು ಪ್ರವಾದಿಯವರ ಆ ಮದೀನಕ್ಕೆ ನಜಾಸಿ ರಾಜ ಉಡುಗೊರೆಯನ್ನು ಕಳುಹಿಸಿಕೊಟ್ಟಾಗ ವೈದ್ಯರನ್ನು ಕಳುಹಿಸಿಕೊಟ್ಟರು. ಕೆಲವು ದಿನಗಳ ಬಳಿಕ ವೈದ್ಯರು ಹಿಂದಿರುಗಬೇಕಾಯಿತು. ಕಾರಣ, ಅಲ್ಲಿ ಯಾರೂ ರೋಗಿಗಳಿರಲಿಲ್ಲ. ಕಾರಣ ಇಷ್ಟೇ, ನಾನು ಲಾ ನಅಕುಲು ಹತ್ತಾ ನಜುವ, ಹಸಿವಾಗದೆ ತಿನ್ನುವುದಿಲ್ಲ. ನಂತರ ಹಸಿವಿನ ಜೊತೆ ಅದೇ ರೀತಿ ವೈದ ಅಕಲ್ನ ನಶ್ಬವು, ಹೊಟ್ಟೆ ತುಂಬಿ ತಿನ್ನುವುದಿಲ್ಲ. ತಿಂದರೆ ತುಂಬಿ ತಿನ್ನಬಾರದು, ಹಾಗೆ ಹಸಿವಾಗದೆ ತಿನ್ನಬಾರದು. ನಮಗೆ ಆ ಲೆಕ್ಕವೇ ಇಲ್ಲ. ಹೊರಗಿನ ಎಲ್ಲವೂ ಕೂಡ ನಮ್ಮ ದೇಹದಲ್ಲಿ, ಹೊಟ್ಟೆಯಲ್ಲಿ ಸೇರುವುದೇ. ಅಂದರೆ ಪಾತ್ರೆಯಾಗಿದ್ದರೆ ನೀರು ತುಂಬಿಸುವಾಗ ಮುಗಿದಾಗ, ಅದು ತುಂಬಿದಾಗ ಚೆಲ್ಲುತ್ತದೆ. ಹೊಟ್ಟೆ ಹಾಗಲ್ಲ, ಎಷ್ಟು ತುಂಬಿದರೂ ಮತ್ತೆ 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 ಅದು ದೊಡ್ಡದಾಗುತ್ತಾ ಹೋಗುತ್ತೆ. ಅದು ಬೇಡ, ಹೊರಗೆ ಚೆಲ್ಲುವುದಿಲ್ಲ. ಅದು ತುಂಬ ಒಂದು ಉಪದ್ರ ಅಂತ ಕಾಣುತ್ತದೆ. ಇಲ್ಲಿ ನಾವು ಇವಾಗ ಮನವರಿಕೆ ಮಾಡಬೇಕಾದಂತಹ ಹಲವಾರು ವಿಚಾರಗಳು, ಅದ್ಭುತವಾಗಿರುವಂತಹ ಜಗತ್ತನ್ನು ಆಯುಷ್ ಹಬ್ಬದಲ್ಲಿ ನೀವು ಇಲ್ಲಿ ಮೂಡಿಸಿದ್ದೀರಾ. ಇಲ್ಲಿ ನಾವು ಹೊಟ್ಟೆಯನ್ನು ತುಂಬಿಸುವಾಗ ನಾವು ಬಾಟಲಿ ಪಾನೀಯಗಳನ್ನು ತುಂಬಿಸಿ, ಪ್ಯಾಕ್ಡ್ ಆಗಿರುವಂತಹ ಪಾನೀಯಗಳನ್ನು ತುಂಬಿಸಿ ನಾವು ಹಾಳು ಮಾಡುವಾಗ ಅದನ್ನೆಲ್ಲ ಬಿಟ್ಟು ಬೇರುಗಳಿಂದ, ಎಲೆಗಳಿಂದ, ಗೆಡ್ಡೆ ಗೆಣಸುಗಳಿಂದ ಪರಂಪರೆಯಲ್ಲಿ ನಾವು ಅನುಭವಿಸಿದ, ನಮ್ಮ ಹಿರಿಯರು ಬದುಕಿದ ಆಯುಷ್ಯದೊಂದಿಗೆ, ದೀರ್ಘ ಆಯುಷ್ಯದೊಂದಿಗೆ ಬದುಕಿದಂತಹ ಆ ಒಂದು ಪರಂಪರೆ ಇದೆಲ್ಲ, ಅದರೆಡೆಗೆ ನಾವು ಮರಳಬೇಕಾಗಿದೆ. ಆದ್ದರಿಂದ ಯಾವ ರೀತಿಯಲ್ಲಿ ಪ್ರವಾದಿಯವರು ನಮಗೆ ಹೇಳಿಕೊಟ್ಟಿದ್ದಾರೆ ಅಂದರೆ, ಹಾಲಿನ ಜೊತೆ ಮೀನನ್ನು ಸೇವಿಸಬಾರದು ಅಂತ, ಹಾಗೆ ಉಷ್ಣದ ಜೊತೆ ತಂಪನ್ನು ಸೇವಿಸಬೇಕು, ಕಲ್ಲಂಗಡಿಯ ಜೊತೆ ಖರ್ಜೂರ, ಹಾಗೆ ಕುಂಬಳಕಾಯಿ ಅತ್ಯಂತ ಆರೋಗ್ಯದಾಯಕ ಅಂದರು. ಹಾಲು, ಜೇನು ಸಂಜೀವಿನಿ ಅಂದರು. ಅದರ ಜೊತೆ ಇಲ್ಲಿ ನೋಡಿದಾಗ ಆಯುರ್ವೇದದಲ್ಲಿ ವಿವರಿಸುವ ಪ್ರತಿಯೊಂದು ವಸ್ತುವನ್ನು ಕೂಡ ಪ್ರವಾದಿಯವರು ಕೂಡ ತಿಬ್ಬುನ್ ನಬಿಯಲ್ಲಿ ನಮಗೆ ವಿವರಿಸಿಕೊಟ್ಟಿದ್ದಾರೆ ಅನ್ನುವುದಾಗಿದೆ. ಆದ್ದರಿಂದ ಇಂತಹ ಒಂದು ಕಾರ್ಯಗಳು ನಿಜವಾಗಿಯೂ ನಮ್ಮೆಲ್ಲರ ಆಯುಷ್ಯವನ್ನು ಜಾಸ್ತಿ ಮಾಡುವ, ಉತ್ತೇಜಿಸುವ, ಅದನ್ನು ಉಳಿಸುವ, ಇನ್ನಷ್ಟು ಸಂತೋಷದಾಯಕವಾಗಿ ನಾವು ಬದುಕುವ ಒಂದು ವ್ಯವಸ್ಥೆಯೆಡೆಗೆ ನಮ್ಮನ್ನು ಕರೆತರುವಂತಹ ಒಂದು ಪ್ರಯತ್ನ ನಮ್ಮ ಶ್ರೀ ಆಶಾ ಜ್ಯೋತಿ ಮೇಡಮ್ ರವರ ಜೊತೆ ಇರುವ ಎಲ್ಲ ಟೀಮ್ ಮಾಡ್ತಾ ಇರುವುದು ನಿಜವಾಗಿಯೂ ನಿಮ್ಮ ಒಂದು ಸಂತೋಷದ, ನಿಮ್ಮ ಒಂದು ಶ್ರಮ ಇದೆಯಲ್ಲ, ಈ ಶ್ರಮ ನಿಜವಾಗಿಯೂ ಒಂದು ಉತ್ತಮವಾದಂಥ ಯಶಸ್ಸನ್ನು ಕಾಣಲಿ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಮಾತಿನಲ್ಲಿ ಹಾರೈಸುತ್ತಾ, ಉಸಿರಾಟ, ಪಚನಾಂಗ ನಾವು ನಿದ್ದೆ ಮಾಡಿದಾಗಲೂ ನಡೀತಾ ಇರ್ತದೆ. ಆದ್ದರಿಂದ ಅದಕ್ಕೂ ಒಂದು ಇತಿಮಿತಿಯನ್ನು ನಾವು ಕಲ್ಪಿಸಿಕೊಳ್ಳುವುದೇ
ಆಯುರ್ವೇದದ ದೊಡ್ಡ ಒಂದು ಚಿಕಿತ್ಸೆ ಅಂತ ಇಲ್ಲಿ ಮನವರಿಕೆ ಮಾಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ನಮ್ಮ ಈ ಒಂದು ಆಯುಷ್ಯ ಅನ್ನುವ ಈ ಒಂದು ಉತ್ತಮವಾದಂತಹ ಅದ್ಭುತ ಜಗತ್ತು ಇದರೆಡೆಗೆ ಮರಳುವ ಮನಸ್ಸು ಮಾತ್ರ ಬರಬೇಕಾಗಿದೆ ನಮಗೆ. ಆದ್ದರಿಂದ ನಮ್ಮ ದೇಹ, ನಮ್ಮ ಮನಸ್ಸು, ನಮ್ಮ ಬುದ್ಧಿ, ನಮ್ಮ ಪ್ರಜ್ಞೆ, ನಮ್ಮ ಚಿತ್ತ ಎಲ್ಲವೂ ಈ ಆಯುಷ್ಯ ಅನ್ನುವ ಹಬ್ಬದಲ್ಲಿ ಉತ್ತೇಜನಗೊಳ್ಳಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತಾ ನನ್ನ ಮಾತಿಗೆ ನಾನು ವಿರಾಮ ಬಯಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಆಯುಷ್ಯ ಹಬ್ಬ.